ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾಫಿ ಹೇಳಿದ್ದೀನಿ, ಸಿಕ್ಕಿದ್ರೆ ತರ್ತೀನಿ ಅಂತ ಹೇಳಿದ್ದಾರೆ. ಅಯ್ಯೋ, ನೀವ್ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ಇಟ್ಸ್ ಓಕೆ. ಇದನ್ನು ತಗೊಳ್ಳಿ, ಸಂಜೆವ್ರಿಗೆ ಹಚ್ಚಿ. ಏನದು? ಕುಂಕುಮ. ಯಾರು ಕೊಟ್ರು? ದೇವಸ್ಥಾನಕ್ಕೆ ಹೋಗಿದ್ರಾ? ಇಲ್ಲ, ಇಲ್ಲೇ ಹೊರಗಡೆ ದೇವ್ರ ಮುಂದೆ ಇತ್ತು. ಎಲ್ಲೆಲ್ಲೋ ಇದನ್ನ ಹೀಗೆ ತಗೊಂಬಂದು ಹಚ್ಚಿದ್ರೆ ಅಲರ್ಜಿ ಆಗೋದಿಲ್ವಾ? ಹೀಸ್ ವೆರಿ ಸೆನ್ಸಿಟಿವ್ ಅನ್ನೋರೆ. ಇಲ್ಲ ಆರಾಧನಾ ಅವರೇ, ಕುಂಕುಮ ಹಚ್ಚೋದ್ರಿಂದ ಯಾವ ಅಲರ್ಜಿನೂ ಆಗಲ್ಲ. ಐಮ್ ಸಾರಿ, ಐ ಕ್ಯಾನ್ ಡೂ ಇಟ್. ಸರಿ, ನಿಮ್ಮ ನಂಬಿಕೆ, ನಾನು ಯಾಕೆ ಬೇಡ ಅಂತ ಹೇಳಿ. ಸ್ವಲ್ಪ ಹಚ್ಚಿ. ನಾನಾ? ಯಾ, ನಾನದನ್ನು ಮುಟ್ಟೋದಿಲ್ಲ. ಬೆರೆಸಿ ಕೊಡ್ಬೇಕಾದ್ರೆ ಇದ್ದಂತ ಧೈರ್ಯ ಈಗಿಲ್ಲ. ಅವ್ರಿಗೆ ಏನು ಆಗದೆ ಇರ್ಲಪ್ಪ ದೇವ್ರೆ. ಒಳ್ಳೇದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ, ಬೇರೆ ಯಾವನೋ ವಿಷ ಕುಡ್ದಿದ್ದಕ್ಕೆ ಇಷ್ಟು ಭಯ ಆಗ್ತಿದ್ಯಲ್ಲ. ಇನ್ನು ಅನು ಏನಾದ್ರೂ ವಿಷ ಕುಡ್ದಿದ್ರೆ? ಸುಬ್ಬವ್ರೆ, ಪುಷ್ಪವ್ರೆ, ಅವ್ರಿಗೇನೂ ಆಗಿಲ್ಲ ಅಲ್ವಾ? ಸುಬ್ಬ ಬಾ. ಸುಬ್ಬವ್ರೆ, ಮಾಡೋದೆಲ್ಲ ಮಾಡ್ಬಿಟ್ಟು ವಿಚಾರಿಸದ್ ಬೇರೆ. ಸುಬ್ಬವ್ರೆ, ಪುಷ್ಪವ್ರೆ, ಸುಬ್ಬಣ್ಣ, ಸುಬ್ಬಣ್ಣ. ಮನೆಗ್ ಬೆಂಕಿ ಹಾಕಿ ಇವಾಗ ಚಳಿ ಕಮ್ಮಿ ಆಯ್ತಾ ಅಂತ ವಿಚಾರಿಸ್ತಿದ್ಯೇನಮ್ಮ? ನೀನ್ ಇವಾಗ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಅವ್ರು ನಿನ್ನ ಕ್ಷಮಿಸಲ್ಲ. ಅವ್ರಷ್ಟೇ ಅಲ್ಲ, ನಿನ್ನ ಯಾರು ಕ್ಷಮಿಸಲ್ಲ, ನನ್ನನ್ನು ಸೇರ್ಸಿ. ಅತ್ತೆ, ನಮ್ಮ ಅಪ್ಪಂಗಿಂತ ಯಾರು ಕೆಟ್ಟೋರಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಸುಳ್ಳು ಅಂತ ನೀನು ಪ್ರೂವ್ ಮಾಡ್ಬಿಟ್ಟೆ. ಕೆಟ್ಟೋಳು ನೀನು, ಕೆಟ್ಟೋಳು. ಏನಾಗಂಗಿಲ್ಲ ಪ್ರಿಯ, ಇದು ದೊಡ್ಡ ಊರು, ದೊಡ್ಡ ದೊಡ್ಡ ಆಸ್ಪತ್ರೆಗಳದಾವ, ದೊಡ್ಡ ದೊಡ್ಡ ಡಾಕ್ಟರ್ಗಳದಾರ. ಹಂಗೇನು ಆಗಂಗಿಲ್ಲ. ನನಗೆ ಗೊತ್ತದ್ರಿ, ಏನೂ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತದ. ನಾನು ವಿಚಾರ ಮಾಡ್ತಿರೋದು ಈಗ ನಡೆದದ ಬಗ್ಗೆ. ಆಗಿದ್ದಾಗ ಹೋತು, ನೀವು ಮತ್ತೆ ಅದನ್ನ ತಲೆಗೆ ಹಾಕೊಂಡು ಚಿಂತೆ ಮಾಡ್ತಾ ಕುಂದ್ರಬಾರ್ದು ನೋಡು. ಮಾನ್ಸಿ ಹೇಳಿದ್ದು ನೀವು ಕೇಳಿಸ್ಕೊಂಡ್ರಿ, ಹೌದಿಲ್ಲ? ಫುಡ್ ಪಾಯ್ಸನ್ ಆಗ್ಯದಂದ್ಮೇಲೆ ತಿಂದೋರು ಎಲ್ಲಾರ್ಗೂ ಆಗ್ಬೇಕು, ಆರ್ಯಂಗ್ ಮಾತ್ರ ಆಗ್ಯದಂದ್ರ ಇದರ ಅರ್ಥ ಏನು? ಏನೋ ಹೆಚ್ಚು ಕಮ್ಮಿ ಆಗಿರ್ತೈತಪ್ಪ. ಈಗ ಅವರೆಲ್ಲ ಹೊಳ ಬರ್ತಾರಲ್ಲ, ಅವ್ರನ್ನ ಕೇಳಿದ್ರಾತು ಬಿಡು. ಇಲ್ರಿ, ಅವನ್ ತಿಂದ ಪಾಯಸಕ್ಕೆ ಮಾತ್ರ ವಿಷ ಹೆಂಗ್ ಬಂತು ರೀ? ನನಗೆ ಯಾಕೋ ಅನು ಮ್ಯಾಲ ಅನುಮಾನ ಶುರು ಆಗ್ಯದ. ಅನು ಮ್ಯಾಲ ಅನುಮಾನನ? ಏನು ಹೇಳ್ತಿದ್ದಿ ಪ್ರಿಯಾ? ಅನುನೇ ವಿಷ ಹಾಕಿರ್ಬೋದಾ ಅಂತ. ಹೇ, ಏನು ಮಾತಾಡ್ತಿದ್ದಿ ಪ್ರಿಯಾ? ನನಗೇನು ತಲೆಗೆಲ್ಲ ಕೆಟ್ಟದೇನ? ಅನು ಯಾಕೆ ಅಂತ ಕೆಲಸ ಮಾಡ್ತಾಳ? ಹೇ, ನೀವು ಹುಚ್ಚು ಚಕ್ರ ಏನೋ ಬಡಬಡಿಸ್ಬೇಡ. ಇಷ್ಟು ದಿನ ನೀ ಆಡಿದ್ದು ಮಾಡಿದ್ದು ಎಲ್ಲ ಸಹಿಸ್ಕೊಂಡಿದ್ದಾತು. ಇದೇನಿದು ನಿಂದು ಹೊಸ ರಗಳಿ? ನನಗೆ ಕೇಶವ ಎಲ್ಲ ಹೇಳಿ ಅನ್ರಿ, ನನಗೆಲ್ಲ ಗೊತ್ತದ. ಈ ಕೆಲಸ ಅನುನೇ ಮಾಡ್ಯಾಳಂತ ನನ್ನ ಮನ್ಸು ಹೇಳಿಕತ್ತದ. ಅಲ್ಲ ಮೆಲ್ಲ ಯಾರು ಕೇಳಿಸ್ಕೊಂಡಾರು? ನೀವು ಸ್ವಲ್ಪ ಗಪ್ ಕುಂದ್ರೆ ಮಾಹಿತಿ ಇಲ್ರಿ, ನಮಗ್ ಗೊತ್ತಿರೋ ಸತ್ಯ ಕೇಶವಂಗೂ ಗೊತ್ತದ.
ಅನುವಿಂದ ಆರ್ಯನ ಕಾಪಾಡೋದಿಕ್ಕ ಈ ಸತ್ಯನ ನಾವು ಮುಚ್ಚಿಡ್ಬೇಕಂತ ಹಂಗಂತ ಕೇಶವ ಹೇಳ್ಯಾನ. ದೇವಾ ದೇವಾ, ಪ್ರಿಯಾ, ನಿನ್ನ ಹೊಟ್ಟೆ ಒಳಗೆ ಇನ್ನೂ ಎಂತೆಂಥ ಗುಟ್ಟಿನ ಗುಡಾಣ ಇಟ್ಕೊಂಡಿಯೋ ನನಗಂತೂ ತಿಳಿಬಂತು. ಈ ಸಮಸ್ಯೆನ ಹ್ಯಾಂಗಪ್ಪ ಬಗೆಹರಿಸೋದು? ನಾವೇನು ಬಗೆಹರಿಸೋದು ಬೇಡ, ಕೇಶವ ಎಲ್ಲ ನೋಡ್ಕೋತಾನಂತ. ನಮ್ಮ ಆರ್ಯಂಗ ಮನೆಯವರಿಂದಾನೇ ತ್ರಾಸದ, ನಾನೆಲ್ಲ ನೋಡ್ಕೋತೀನಿ, ನೀವೇನು ಕಾಳಜಿ ಮಾಡಬೇಡ್ರಿ ಅಂತ ಕೇಶವನೇ ನಂಗೆ ಹೇಳಿ ಅನ್ರಿ. ಪ್ರಿಯಾ, ಇದೆಲ್ಲ ಆಗಿದ್ದಾದರೂ ಯಾವಾಗ? ಈಗ ಹೇಳ್ತಿದ್ದಿ ನೋಡ, ನೀ ಇಲ್ಲ ಹೆಂಗೆ ಇದ್ರೆ ನೀ ಹೇಳೋದ್ರಾಗ ಯಾವುದು ಖರೆ, ಯಾವುದು ಸುಳ್ಳು, ಯಾವುದು ಸರಿ, ಯಾವುದು ತಪ್ಪು ಒಂದು ತಿಳಿದ ನನಗೆ ಗೊಂದಲ ಆಕತಿ. ಈಗ ಅವ ಹೆಂಗೋ ಎಲ್ಲನೂ ನೋಡ್ಕೊಂತೀನಿ ಅಂತ ಭರವಸೆ ಕೊಟ್ಟಾನಲ್ಲ, ನಾವಿಲ್ಲಿಂದ ಹೊಂಟ್ಬಿಡೋಣ. ಇದು ನನ್ನ ಜವಾಬ್ದಾರಿ ಅಲ್ಲ. ಅವ್ರು ನನ್ನ ಸ್ವಾರ್ಥಿ ಅನ್ಕೋತಾರೇನ? ಅನ್ಕೊಳ್ಳಿ ಬಿಡ, ನಾ ಸ್ವಾರ್ಥಿನ ಹಾಕಿನಿ. ಯಾಕಂದ್ರೆ ಇದು ಯಾವುದಕ್ಕೂ ಅರ್ಥನ ಇಲ್ಲ. ಹೊಂಟ್ಬಿಡೋಣ. ಅಲ್ಲ ಪ್ರಿಯ, ನನ್ನ ಮಗನ ಕಳ್ಕೊಂಡ ನೋವು ನಾ ಯಾರಿಗೂ ಹೇಳ್ಕೊಳಂಗಿಲ್ಲ. ಇಲ್ಲೋಡ, ಆರೇ ಆಸ್ಪತ್ರೆಯಿಂದ ಹೊಳ ಬರ್ತಿದ್ದಂಗೆ ನಾವು ಊರಿಗೆ ಹೊಂಡು. ಹ್ಞೂನ್ರಿ, ನನಗೂ ಅದೇ ಬರೋಬ್ಬರಿ ಅನಿಸ್ತದ. ನಾವು ಹೊಂಡೋಣ. ಆದ್ರ ಆರಾಧನಾ ನೋಡು ಪ್ರಿಯ, ನಾ ಆರಾಧನೆಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ನೇನಂತ ತಡಿಬೇಡ. ಹಲೋ, ಯಾವ ಫ್ಲೋರಲ್ಲಿ ಇದ್ದೀರಾ ಅಪ್ಪ? ಇಲ್ಲೇ ಮೊದಲನೇ ಫ್ಲೋರಲ್ಲೇ ಬಂಗಾರ. ಈ ಎಲ್ಲಾ ಕಾರಿಡಾರು ಒಂದೇ ತರ ಇದೆಯಲ್ಲ, ಅದಕ್ಕೆ ಗೊತ್ತಾಗದೆ ಫೋನ್ ಮಾಡಿದೆ. ಅಯ್ಯೋ ಅಲ್ಲ ಅಪ್ಪ, ನೀವು ರಿಸೆಪ್ಷನ್ ಹತ್ರ ಬಂದ್ರಲ್ಲ, ಅಲ್ಲಿಂದ ಹಾಗೆ ನೇರವಾಗಿ ಬನ್ನಿ. ಅಲ್ಲೇ ಅಲ್ವಾ 201? ಇಲ್ಲ, 102 ರೂಮ್ ನಂಬರು. ಮೇ ಬಿ ನೀವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ಹೌದಾ? ವಯಸ್ಸಾಯ್ತಲ್ಲ ಬಂಗಾರ, ಬಂದೆ ತಾಡಿ. ಸರಿ ರೀ ಅಪ್ಪ, ನಾನೇ ಮೆಟ್ಲತ್ರ ಬರ್ತೀನಿ. ಸರಿ ಬಂಗಾರ. ಅಮ್ಮ ಬಟ್ಟೆ ಕೊಟ್ಟು ಕಳ್ಸಿದ್ಲಾ? ಹ್ಞೂ ಬಂಗಾರ. ಸರಿ ಅಪ್ಪ, ನೀವು ವಾರ್ಡ್ ಹತ್ರ ಹೋಗಿರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬರ್ತೀನಿ. ಸರಿ ಬಂಗಾರ. ಅಲ್ಲಿ ಲಿಫ್ಟ್ ಇದೆ, ಬನ್ನಿ ಬಿಡ್ತೀನಿ. ಎಕ್ಸ್ಕ್ಯೂಸ್ ಮಿ, ಹೇಳಿ ಸರ್. ಇಲ್ಲಿ ವಿಶ್ವಾಸ್ ದೇಸಾಯಿ ಹೆಸರಲ್ಲಿ ಯಾರಾದರೂ ಅಡ್ಮಿಟ್ ಆಗಿದ್ದಾರಾ? ಒಂದೆರಡು ನಿಮಿಷ ಚೆಕ್ ಮಾಡಿ ನೋಡ್ತೀನಿ ಸರ್. ನೀವಿಲ್ಲೇನು ಮಾಡ್ತಿದ್ದೀರಾ? ನಮ್ಮ ಯಜಮಾಂತಿ ಕೊಟ್ಟು ಕಳಿಸಿರೋ ತಿಂಡಿ ತಿಂದ್ಬಿಟ್ರೆ ಸಾಕು, ಸಂಜೆಯವರು ಹುಷಾರಾಗ್ಬಿಡ್ತಾರೆ. ಅಷ್ಟು ರುಚಿಯಾಗಿ ಮಾಡಿದ್ದಾಳೆ. ಡಾಕ್ಟ್ರು ಏನು ಹೇಳಿದ್ರು? ಪ್ರಜ್ಞೆ ಯಾವಾಗ ಬರುತ್ತಂತೆ? ಡಾಕ್ಟರ್ ಏನೂ ಹೇಳಿಲ್ಲ, ಸುಮ್ಮನೆ ಬ್ಲೈಂಡಾಗಿ ಕೂತಿದ್ದೀನಿ. ಏನೂ ಆಗಲ್ಲ, ಸರಿ ಹೋಗುತ್ತೆ. ಅಷ್ಟು ಲೈಟಾಗಿ ತೊಗೊಳಕ್ಕಾಗ್ತಾ ಇಲ್ಲ. ನನ್ನ ಗಂಡನ ಜೀವದ ಪ್ರಶ್ನೆ ಇದು. ಹೌ ಕುಡ್ ದೇ ಬಿ ಸೋ ಕೇರ್ಲೆಸ್? ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಕಾಯೋಣ, ಪ್ರಜ್ಞೆ ಬರ್ಬೋದಲ್ವಾ? ಇಲ್ಲಾಂದರೆ ಬೇರೆ ಡಾಕ್ಟರ್ ಹತ್ರ ಸೆಕೆಂಡ್ ಒಪಿನಿಯನ್ ಕೇಳೋಣ, ಅದರಲ್ಲೇನಿದೆ? ಎಷ್ಟು ಈಸಿಯಾಗಿ ಹೇಳ್ಬಿಟ್ರಲ್ಲ ಸರ್, ನನಗೆ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ವಾ? ಅಂಗಡಿಲಿ ಯಜಮಾನ, ಮನೆಯಲ್ಲಿ ನನ್ನ ಹೆಂಡತಿ ಯಾವಾಗಲೂ ನಂಗೆ ಬೈತಾನೆ ಇರ್ತಾರೆ.
ನಿನಗೆ ಒಂದು ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಂತ. ಸೀರಿಯಸ್ ಆಗಿದ್ದರೆ ಏನಾದರೂ ಸಂಪಾದನೆ ಮಾಡೋಕ್ಕಾಗುತ್ತಾ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಯಾಕಂದರೆ ಸೀರಿಯಸ್ ಆಗಿದ್ದು ನನ್ನ ಅಂಗಡಿ ಕಳ್ಕೊಂಡೆ. ನನಗೆ 2 ಸಲ ಹಾರ್ಟ್ ಅಟ್ಯಾಕ್ ಆಯಿತು. ನನ್ನ ಅಳಿಯನ್ನು ಕಳ್ಕೊಂಡು ಈಗ ನನ್ನ ಮಗಳು ಒಂಟಿಯಾಗಿರೋದನ್ನು ನೋಡ್ತಾ ಇದ್ದೀನಿ. ಇನ್ನೂ ಆ ಸೀರಿಯಸ್ನೆಸ್ ಬಂದಿಲ್ಲ ಅಂದರೆ ಇನ್ನು ಮುಂದಕ್ಕೆ ಹೋದ್ ಬರೋದಿಲ್ಲ ಬಿಡಿ. ಸಾರಿ, ನಾನು ಹಾಗೆ ಹೇಳಬಾರ್ದಿತ್ತು. ಪರವಾಗಿಲ್ಲ ಬಿಡಿ. ನೀವು ಹೇಳಿದ್ರಿ ಅಂತ ನಿಮ್ಮ ಮೇಲೆ ನನಗೇನು ಬೇಜಾರಿಲ್ಲ. ಜಗತ್ತಿನಲ್ಲಿ ಯಾವ ನೋವು ಸಣ್ಣದಲ್ಲ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಹಲ್ಲು ನೋವು ಬಂದಾಗ ಇಂಥ ನೋವು ನಮ್ಮ ಶತ್ರುಗೂ ಬರೋದು ಬೇಡ ಅಂತ ಅನ್ಸಲ್ವೇ? ಹಾಗೆ ಚೆನ್ನಾಗಿ ಮಾತಾಡ್ತೀರಾ. ಅದರಿಂದಾನೇ ಅಲ್ವಾ ಇಷ್ಟು ದಿನ ಜೀವನ ಸಾಗಿಸಿದ್ದು. ನೋಡಿ, ಇಷ್ಟು ಸೀರಿಯಸ್ನೆಸ್ಸಲ್ಲೂ ನಿಮ್ಮನ್ನು ನಗಿಸ್ಬಿಟ್ಟೆ. ಅದೇ ಖುಷಿ ನನಗೆ. ನಿಮ್ಮ ಭೇಟಿಯಾಗಿದ್ದು ತುಂಬ ಸಂತೋಷ. ಇವ್ರು ನನಗೆ ಹಳೆ ಪರಿಚಯ ಬಿಡಿ. ಒಂದು ಸಣ್ಣದಾಗಿ ಸಲಿಗೆ ತಗೊಂಡು ಒಂದು ಪ್ರಶ್ನೆ ಕೇಳಲ್ಲ? ಏನದು? ಆಮೇಲೆ ನೀವು ನನ್ನ ಬೈಕೋಬೋದು. ಆದರೆ ಮನಸ್ಸಲ್ಲಿರೋದನ್ನ ಕೇಳ್ಬಿಡೋದು ವಾಸಿ ಅಂತ ಕೇಳ್ತಾ ಇದ್ದೀನಿ. ನೀವಿಬ್ಬರು ಚೆನ್ನಾಗಿದ್ದೀರಾ? ಜಗತ್ಗೋಸ್ಕರ ಚೆನ್ನಾಗಿರೋ ಹಾಗೆ ನಟಿಸೋ ತುಂಬ ದಂಪತಿಗಳಿದ್ದಾರೆ. ನೀವಿಬ್ಬರು ಆ ಥರ ಅಲ್ಲ ಅಲ್ಲ? ಅಥವಾ ಇಬ್ಬರು ದೂರ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ದಯವಿಟ್ಟು ಮುಚ್ಚಿಡಬೇಡಿ. ಆಸ್ಪತ್ರೆಯಲ್ಲಿ ಏನು ಮಾಡ್ತಾರೆ? ನೀವೇನು ಮಾಡಕ್ಕೆ ಬಂದಿರೋ ಅದನ್ನೇ ನಾನು ಮಾಡಕ್ಕೆ ಬಂದಿದ್ದೀನಿ. ಐ ಮೀನ್, ನಮ್ಮ ಕಡೆ ಒಬ್ಬರು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ. ಅವನು ವಿಚಾರಿಸೋಕೆ ಬಂದ. ಯಾರು? ಏನು ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ದೀರಲ್ಲ? ನೀವೇನು ಈ ಆಸ್ಪತ್ರೆ ರಿಸೆಪ್ಷನಿಸ್ಟ? ನೀವಿರೋ ಕಡೆ ನಾ ಹುಷಾರಾಗಿರ್ಲೇಬೇಕಲ್ವಾ? ಅಷ್ಟು ಭಯನಾ? ಅಸಹ್ಯ. ನನ್ನನ್ನು ನಿಲ್ಲಿಸಿ ಪ್ರಶ್ನೆ ಮಾಡೋಷ್ಟು ಯಾವನಿಗೂ ರೈಟ್ಸ್ ಇಲ್ಲ. ಆಸ್ಪತ್ರೆ ನಿಮ್ಮಪ್ಪನ? ನಮ್ಮ ಅಪ್ಪಂದಲ್ಲ, ನಂದು. ಈ ಆಸ್ಪತ್ರೆಯಲ್ಲಿ ನಾವು ಪಾರ್ಟ್ನರ್ಸ್. ಸೊ ಒಂದಿಷ್ಟು ಭಾಗ ಅಂತ ನಮಗೆ ಸೇರ್ಬೇಕಲ್ವಾ? ಎಸ್ಕ್ಯೂಸ್ ಮಿ ಸರ್, ನೀವು ವಿಶ್ವಾಸ್ ದೇಸಾಯಿ ಪೇಷಂಟ್ ಅಲ್ಲ ಕೇಳಿದ್ದು? ಅಮ್ಮ, ಅವರು ವಾರ್ಡ್ ನಂಬರ್ 102ರಲ್ಲಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ವಾರ್ಡ್ ನಂಬರ್ 102ಕ್ಕೆ ನನ್ನ ಪರ್ಮಿಷನ್ ಇಲ್ದಲೆ ಯಾರನ್ನು ಒಳಗೆ ಬಿಡೋ ಹಾಗಿಲ್ಲ. ಇದು ವರ್ಧನ್ ಮನೆ ಕಡೆಯಿಂದ ಬರ್ತಿರೋ ಆರ್ಡರ್ ಅಂತಾನೆ ಅನ್ಕೊಳ್ಳಿ. ಸರಿ ಮೇಡಮ್. ಇಷ್ಟೊಂದು ಅಧಿಕಾರ ಒಳ್ಳೇದಲ್ಲ. ಹೌದು, ನನ್ನ ಅಧಿಕಾರ ನಿಮ್ಗೆ ಒಳ್ಳೇದಲ್ಲ. ಕರೆಕ್ಟೇ. ಕಾಲಚಕ್ರ ಅಂತ ಕೇಳ್ಪಟ್ಟಿದ್ದೀರಲ್ವಾ ಮೇಡಮ್? ಮೇಲಿರೋರು ಕೆಳಗಡೆ ಇಳಿಲೇಬೇಕು. ಹೌದು, ಅದಕ್ಕೆ ಉದಾಹರಣೆ ನೀವೇ ಇದ್ದೀರಲ್ವಾ? ನೀವಿನ್ ಹೊರಡಿ. ಮಿಸ್ಟರ್ ಜೇಂಡೆ, ಪದೇ ಪದೇ ನಮಗೆ ತೊಂದರೆ ಕೊಡೋದಕ್ಕೆ ಬಂದರೆ ನಾನಿಷ್ಟೇ ಸಾಫ್ಟಾಗಿ ಮಾತಾಡಲ್ಲ, ನೆನಪಿರಲಿ.
ಎಲ್ಲೆಲ್ಲಿಂದ ನಾನು ಓಡಿಸ್ತೀಯ? ಓಡಿಸು. ನಿನ್ನ ಜೊತೆ ಇರೋನು ನಿನ್ನ ಗಂಡ ಅಂತಾನೆ ಗೊತ್ತಿಲ್ಲ ನಿನಗೆ. ಒಂದು ಆಯುಧ ಬಳಸ್ಕೊಂಡು ಹೆಂಗೆ ಆಟ ಆಡಿಸ್ತೀನಿ ನೋಡು ನಿನ್ನನ್ನು. ನಿಮಗೆ ಯಾಕೆ ಹೀಗೆ ಕೇಳಬೇಕು ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ಆದರೆ ಇನ್ಮೇಲೆ ಇಂಥ ಡೌಟ್ ಬೇಡ. ಯಾಕಂದರೆ ನನಗೂ ಇವನಿಗೂ ಜಗಳನೋ ಮನಸ್ತಾಪನೋ ಇದ್ದಿದ್ರೆ 700 ಕೋಟಿ ಸಾಲ ತೀರಿಸಿ ನಾನು ಇಲ್ಲಿವರೆಗೂ ಬರ್ತಾ ಇದ್ನ? ನಾನು ಇಲ್ಲಿಗೆ ಬಂದಿದ್ದೆ ನನ್ನ ಗಂಡನಿಗೋಸ್ಕರ. ಇವನನ್ನ ನನ್ನ ಜೊತೆ ವಾಪಸ್ ಕಳಿಸ್ಕೊಡ್ತೀನಿ ಅಂತ ನಿಮ್ಮ ಮಗಳು ನನಗೆ ಪ್ರಾಮಿಸ್ ಮಾಡಿದ್ರು. ಅದರಿಂದಲೇ ನಾನು ಇಲ್ಲಿವರೆಗೂ ಬಂದಿದ್ದು. We are made for each other. ನೀವು ಹೀಗೆ ಕೇಳಿದ್ದೇನಾದ್ರೂ ನಿಮ್ಮ ಮಗಳು ಕೇಳಿಸ್ಕೊಂಡಿದ್ರು ಅವರೇ ಕೋಪ ಮಾಡ್ಕೋತಾ ಇದ್ರು ಅಂತ ಅನ್ಸುತ್ತೆ. ತಪ್ಪು ತಿಳ್ಕೊಬೇಡಮ್ಮ, ನಾನು ಕೇಳಿದ್ದು. ಇಲ್ಲ ಇಲ್ಲ ಇಲ್ಲ, ನನಗೇನು ಬೇಜಾರಿಲ್ಲ ಸರ್. ಗಂಡ ಹೆಂಡತಿ ಖುಷಿಯಾಗಿದ್ದೀರಾ ಅಂತ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಸರ್. ಅದನ್ನು ನಾನು ಕಾಳಜಿ ಅಂತ ತಿಳ್ಕೊತೀನಿ. ಆ್ಯಂಡ್ ನಿಮ್ಮ ಕಾಳಜಿಗೆ ಥ್ಯಾಂಕ್ಸ್. ಏನಾಯ್ತು? ಏನೂ ತೊಂದರೆ ಇಲ್ಲ ತಾನೇ? ಇಲ್ಲ ಇಲ್ಲ, ವಿಶ್ವಗಿನ್ನೂ ಪ್ರಜ್ಞೆ ಬಂದಿಲ್ವಲ್ಲ ಅನ್ನೋದೇ ಚಿಂತೆ ಅಷ್ಟೆ. ಅಪ್ಪ, ನೀವ್ಯಾಕೆ ಒಂಥರ ಇದ್ದೀರಾ? ಅದು ನನ್ನ ಮತ್ತೆ ವಿಶ್ವ ಲವ್ ಸ್ಟೋರಿ ಅವ್ರಿಗೆ ಹೇಳ್ತಾ ಇದ್ದೆ. ನನಗೂ ನಿಮ್ಮಿಬ್ರು ಲವ್ ಸ್ಟೋರಿ ತಿಳ್ಕೊಳ್ಳೋ ಕುತೂಹಲ ಇದೆ. ಇನ್ನೊಂದ್ಸತಿ ಹೇಳ್ತೀರಾ? ನನ್ನ ವಿಶ್ವ ಬಗ್ಗೆ ನಾನು ಎಷ್ಟು ಸಲ ಬೇಕಾದರೂ ಹೇಳ್ತೀನಿ. ಬಿಕಾಸ್ ಐ ಲವ್ ಹಿಮ್ ಸೋ ಮಚ್. ಇವರು ನಿಮ್ಮಿಬ್ರು ಲವ್ ಸ್ಟೋರಿನ ನನಗೆ ಅಲ್ಪ ಸ್ವಲ್ಪ ಹೇಳಿದ್ದಾರೆ. ನೀವಿಬ್ರು ಪಾನಿಪುರಿ ತಿಂತಿದ್ದಿದ್ದು, ಫಸ್ಟ್ ಟೈಮ್ ಇಬ್ಬರು ಆಟೋದಲ್ಲಿ ಒಟ್ಟಿಗೆ ಭೇಟಿ ಮಾಡಿದ್ದು, ಅವ್ರಿಗೆ ನೀವಂದರೆ ತುಂಬ ಪ್ರೀತಿ ಅಂತ ಅನಿಸುತ್ತೆ. ಕೋಇನ್ಸಿಡೆನ್ಸ್ ಏನು ಗೊತ್ತಾ? ನನ್ನ ಮತ್ತು ಆರ್ಯ ಸರ್ ಕತೆ ಕೂಡ ಸೇಮ್ ಟು ಸೇಮ್. ಬಟ್ ನಾನು ವಿಶ್ವ ಯಾವತ್ತೂ ಜೊತೆಲಿ ಪಾನಿಪುರಿ ತಿಂದೇ ಇಲ್ಲ. ನನಗೆ ಈ ಫಾಸ್ಟ್ ಫುಡ್, ಸ್ಟ್ರೀಟ್ ಫುಡ್ ಎಲ್ಲ ಇಷ್ಟನೇ ಆಗೋದಿಲ್ಲ. ಎಸ್ಪೆಷಲಿ ಈ ರೋಡ್ ಸೈಡಲ್ಲಿ ನಿಂತ್ಕೊಂಡು ತಿನ್ನೋದು ಅಂದರೆ ನನಗೆ ಆಗೋದೇ ಇಲ್ಲ. ಜೇಂಡೆ, ಇವತ್ತು ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇದೆ. ಸೊ ನನಗೆ ಎಲ್ಲೂ ನಿಮ್ಮನ್ನು ಬಂದು ಮೀಟ್ ಮಾಡೋಕ್ಕಾಗಲ್ಲ. ಕಡ್ಡಿ ಗೀರೋಕ್ಕೂ ಮೊದಲೇ ನೀರು ಹಾಕ್ಬಿಟ್ರಲ್ಲ ಮೀರಾಜಿ. ಪ್ಲೀಸ್, ಏನೇ ಇದ್ರೂ ಡೈರೆಕ್ಟ್ ಆಗಿ ಬೇಗ ಹೇಳಿ. ನಾನು ಆಫೀಸ್ ಮುಂದೆನೇ ಇದ್ದೀನಿ. ಏನಿಲ್ಲ, ನಾ ಹೇಳಿದ್ದನ್ನ ನೀವೆಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ಅನ್ನೋದನ್ನ ಟೆಸ್ಟ್ ಮಾಡೋಕ್ಕೆ ಕಾಲ್ ಮಾಡಿದೆ. ನೀವು ಆರ್ಯ ಸರ್ನ ಎಷ್ಟೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಲ್ಲ ಮೀರಾಜಿ. ನಾನು ಆರ್ಯ ಸರ್ನ ವಾಪಸ್ ಬರೋ ಹಾಗೆ ಮಾಡ್ತೀನಿ. ನೀವು ನನ್ನನ್ನು ಆಫೀಸಿಗೆ ಕರ್ಸ್ಕೊಳ್ಳೋಕ್ಕಾಗತ್ತ? ನಾನು ಈಗಷ್ಟೇ ಡೈರೆಕ್ಟಾಗಿ ಹೇಳಿ ಅಂತ ಹೇಳಿದೆ ತಾನೆ. ಇದಕ್ಕಿಂತ ನೇರವಾಗಿ ನಾನು ಇನ್ನು ಹೇಗೆ ಹೇಳಿ? ನಾನು ಹೇಳ್ತಿರೋದು ನಿಜ. ಆರ್ಯ ಸರ್ನ ವಾಪಸ್ ಬರೋ ಹಾಗೆ ಮಾಡ್ತೀನಿ. ನಾನು ಆಫೀಸಿಗೆ ಮತ್ತೆ ವಾಪಸ್ ಬರೋ ಥರ ನೀವು ಮಾಡೋಕ್ಕಾಗತ್ತಾ? ಜೇಂಡೆ ಆಫೀಸಿಗೆ ಬರಬೇಕು. ಇಟ್ಸ್ ಡಿಫಿಕಲ್ಟ್ ಜೇಂಡೆ. ಹರ್ಷ ಸರ್, ಅನು, ಶಾರದಾ ಮ್ಯಾಮ್ ಯಾರೂ ಇದಕ್ಕೊಪ್ಪಲ್ಲ. ಎಲ್ಲರೂ ನೋ ಅಂತಾನೆ ಹೇಳ್ತಾರೆ. ಆದರೆ ಇದು ಮೀರಾ ಕೈಲಾಗತ್ತೆ. ಮೀರಾ ಮನಸ್ಸು ಮಾಡ್ಬೇಕಷ್ಟೆ. ಮಾಡ್ತೀರಾ ಮೀರಾಜಿ? ನಿಮ್ಗಿದು ಕಷ್ಟ ಆಗಲ್ಲ. ಜಸ್ಟ್ ಇದರಿಂದ ನಿಮ್ಗೆ ಸಿಗೋ ಬಹುಮಾನ ಏನು ಅಂತ ಯೋಚನೆ ಮಾಡಿ. ಇದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಕೊಡೋದು ಆರ್ಯ ಸರ್. ಆರ್ಯ ಸರ್ನ ಎಲ್ರಿಗಿಂತ ಮೊದಲು ನೀವು ನೋಡ್ತೀರಾ.
ಜೇಂಡೆ ಯು ಬ್ಲ್ಯಾಕ್ ಮೇಲಿಂಗ್ ಮೀ. ಚಚೆ, ಬಹುಮಾನಕ್ಕೆ ಹೆಸರು ಬ್ಲಾಕ್ ಮೇಲ. ಆಯ್ತು, ನಾ ಫೋನ್ ಇಡ್ತೀನಿ ಬಿಡಿ. ನಾನು ನಿಮ್ಮನ್ನು ಹೆಂಗೆ ನಂಬೋದು ಜೇಂಡೆ? ಪ್ಲೀಸ್ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ. ಆರ್ಯ ಸರ್ ನಿಜವಾಗ್ಲೂ ಬದುಕಿದಾರಾ? ಹೇಳಿ. ನಂಬಿಕೆಗೆ ಇನ್ನೊಂದು ಪದ ಆರ್ಯ. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾನು ಸುಳ್ಳು ಹೇಳ್ತೀನಿ ಮೀರಾಜಿ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಬೇಡ ಬಿಡಿ. ಜೇಂಡೆ ವೇಟ್ ಅಂತ ಹೇಳಿದ್ನಲ್ಲ. ಆಯ್ತು, ನಿಮ್ಮನ್ನ ನಂಬ್ತೀನಿ. ಥ್ಯಾಂಕ್ಸ್. ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತ ನಾನೇನು ಹೇಳಬೇಕಾಗಿಲ್ಲ ಅನಿಸುತ್ತೆ. ಆರ್ಯ ಸರ್ ಬದುಕಿದ್ದಾರೆ ಅಂದರೆ ಅವ್ರು ಎಲ್ಲಿದ್ದಾರೆ?